ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಝೂಮಿಂಗ್ ಟಿವಿಯ ಸ್ಪೆಷಲ್ ಸೆಗ್ಮೆಂಟ್ಗೆ ವೆಲ್ಕಮ್. ಯಾಕೆ ಅಂದರೆ ಪುತ್ತೂರಿನಲ್ಲಿ ಕಳೆದ 3.5 ದಶಕಗಳಿಂದ ಇತಿಹಾಸವನ್ನು ಸೃಷ್ಟಿಸಿರುವಂತಹ ಒಂದು ಕಂಬಳದ ಕರೆ ಈಗ ಅದೇ ಇತಿಹಾಸದ ಪುಟವನ್ನು ಸೇರ್ಕೊಳ್ತಾ ಇದೆ. ನಾವೆಲ್ಲರೂ ಕಳೆದ 33 ವರ್ಷಗಳಿಂದ ಅಂದರೆ ಹಿಂದೆಲ್ಲ ಇಲ್ಲಿ ಕಂಬಳ ನಡೀತಾ ಇತ್ತು ಅಂತ ಬಹಳಷ್ಟು ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಆದರೆ ನಿಜವಾಗಿಯೂ 1992ರ ಬಳಿಕ ನಮಗೆಲ್ಲರಿಗೂ ಗೊತ್ತಿದೆ, ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದ ಮುಂಭಾಗದಲ್ಲಿರುವಂತಹ ದೇವರ ಮಾರು ಗದ್ದೆಯ ರಥಬೀದಿಯ ಸಮೀಪದಲ್ಲೇ ಈ ಕಂಬಳದ ಕರೆಯಲ್ಲಿ ಕೋಟೆ ಚೆನ್ನಯ್ಯ ಜೋಡುಕರೆ ಕಂಬಳ ನಡೀತಾ ಇರುವಂಥದ್ದು. ಕಳೆದ 33 ವರ್ಷಗಳಿಂದ ಪುತ್ತೂರು ಮಾತ್ರ ಅಲ್ಲ, ಎಲ್ಲರನ್ನ ಕೂಡ ಗಮನ ಸೆಳೆದಿರುವಂತಹ ಕೋಟೆ ಚೆನ್ನಯ್ಯ ಕಂಬಳ ಬಹಳಷ್ಟು ಪ್ರಸಿದ್ಧಿಯನ್ನ ಕೂಡ ಪಡ್ಕೊಂಡಿತ್ತು. ಆದರೆ ಯಾಕೆ ಈಗ ಈ ಕಂಬಳದ ಕರೆಯನ್ನ ಮುಚ್ತಾ ಇರೋವಂಥದ್ದು? ನೀವೇ ನೋಡ್ತಾ ಇರ್ಬೋದು, ನನ್ನ ಹಿಂದೆ ಆಗ್ತಾ ಇರೋವಂತಹ ದೃಶ್ಯವನ್ನ. ನಾವೀಗ ಇದೇ ಜಾಗದಲ್ಲಿ ಕೂಡ ಇರೋವಂಥದ್ದು. ನಾವು ನೋಡ್ತಾ ಇದ್ರೆ ಇಲ್ಲೇ ಇದ್ದಂತಹ ಈ ಕಂಬಳದ ಕರೆಯನ್ನ ಮುಚ್ತಾ ಇದ್ದಾರೆ. ಕಾರಣ ಏನಿರ್ಬೋದು ಅನ್ನೋದನ್ನ ನಾನು ಖಂಡಿತವಾಗಿಯೂ ನಿಮ್ಗೆಲ್ರಿಗೂ ತಿಳಿಸ್ತಾ ಇದ್ದೇನೆ. ಅಷ್ಟಕ್ಕೂ ಯಾಕೆ ಇತಿಹಾಸದ ಪುಟವನ್ನ ಸೇರ್ತಾ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಆದ್ರೆ ನೀವು ಈ ಕಂಪ್ಲೀಟ್ ಎಪಿಸೋಡನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ. ನೋಡಿದ್ರಲ್ಲ ವೀಕ್ಷಕರೇ, ನೀವು ನೋಡ್ತಾ ಇರುವಂಥದ್ದು ಇದೇ ದೇವರ ಮಾರು ಗದ್ದೆಯಲ್ಲಿರುವಂತಹ ಈ ಕಂಬಳದ ಕರೆಯ ಮುಚ್ಚುವಂತಹ ಒಂದು ಕಾರ್ಯವನ್ನ. ಯಾಕೆ ಮುಚ್ತಾ ಇದ್ದಾರೆ ಅಂತ ಕೇಳಿದ್ರೆ, ದೇವಸ್ಥಾನ ಅಂದಮೇಲೆ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಪರ ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ. ಇಷ್ಟು ವರ್ಷ ಒಂದಷ್ಟು ಮಾಹಿತಿಗಳು ಕೂಡ ಇದ್ವು. ದೇವಸ್ಥಾನದ ಮುಂಭಾಗದಲ್ಲಿ ಈ ರಥಬೀದಿಯ ಸಮೀಪ, ದೇವರ ಮಾರು ಗದ್ದೆಯ ರಥಬೀದಿಯ ಸಮೀಪ ಈ ಒಂದು ಕಂಬಳದ ಕರೆ ಇದ್ದಿದ್ರಿಂದಾಗಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಬಹಳ ಕಷ್ಟ ಆಗ್ತಿತ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆ ಕಾರಣವನ್ನ ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ಸುಲಭವಾಗಲಿ, ಹಾಗೆ ದೇವಸ್ಥಾನದ ಈ ಗದ್ದೆಯ ಒಂದು ಅಂತಿಮ ಜಾಗದಲ್ಲಿ ಕಂಬಳದ ಕರೆಯನ್ನ ಹೊಸದಾಗಿ ರೂಪಿಸಿದ್ರೆ ಎಲ್ಲಾ ರೀತಿಯಲ್ಲೂ ಸುಲಭ ಆಗುತ್ತೆ. 18 ಎಕರೆ ಜಾಗದಲ್ಲಿ ನಾವು ಎಲ್ಲಾ ರೀತಿಯ ಅಭಿವೃದ್ಧಿ ಪರ ಕಾರ್ಯಗಳಿಗೂ ಕೂಡ ಪ್ರೋತ್ಸಾಹವನ್ನು ನೀಡಬೇಕಾಗಿರೋದ್ರಿಂದಾಗಿ ಮಾನ್ಯ ಶಾಸಕರು ಅಶೋಕ್ ಕುಮಾರ್ ರೈ ಹಾಗೇನೆ ಕಂಬಳ ಸಮಿತಿ, ಅದರ ಜೊತೆಗೆ ದೇವಸ್ಥಾನದ ಆಡಳಿತ ಸಮಿತಿಯವರು ಜೊತೆಗೂಡಿ ಮಾಡಿಕೊಂಡಿರುವಂತಹ ತೀರ್ಮಾನ ಇದು. ದೇವಸ್ಥಾನದ ಅಭಿವೃದ್ಧಿಯ ಮಾಸ್ಟರ್ ಪ್ಲಾನ್ ಪ್ರಕಾರ ಬದಲಾವಣೆ, ಪ್ರಗತಿ ಎಲ್ಲ ಕಾರ್ಯಗಳ ಒಂದು ಯೋಜನೆಯ ಪ್ರಕಾರ ಇದೀಗ ಇಲ್ಲಿ ಈ ಒಂದು ಕಂಬಳದ ಕರೆಯನ್ನ ಮುಚ್ಚಿ ಹೊಸ ಕಂಬಳದ ಕರೆಗೆ ಚಾಲನೆಯನ್ನ ಕೊಡ್ತಾ ಇರುವಂಥದ್ದು. ಆ ಹೊಸ ಕಂಬಳದ ಕರೆ ಹೇಗಿರುತ್ತೆ ಅಂತ ಯೋಚಿಸ್ತಾ ಇದ್ರೆ ಮತ್ತೊಮ್ಮೆ ಕಂಪ್ಲೀಟ್ ಆಗಿ ನಮ್ಮ ಕಾರ್ಯಕ್ರಮವನ್ನ ನೀವು ನೋಡಿ. ಭಾರಿ ಅನೇಕ ವರ್ಷಗಳ ಇತಿಹಾಸ ಇರುವ ಪುತ್ತೂರಿನ ಕೋಟೆ ಚೆನ್ನಯ್ಯ ಜೋಡುಕರೆ ಕಂಬಳದ ಆ ಒಂದು ಕರೆಯ ಹೊಸ ಕರೆಯನ್ನು ಮಾಡಬೇಕು. ದೇವರ ಅಭಿವೃದ್ಧಿಗೆ ಪೂರಕವಾಗಿ ಈ ಕರೆಯನ್ನು ಸ್ಥಳಾಂತರ ಮಾಡಬೇಕು. ಅದಕ್ಕಾಗಿ ಶಾಸಕರ ಒಂದು ಮಾರ್ಗದರ್ಶನ ಮತ್ತು ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ನಮ್ಮ ಕಂಬಳದ ಕೋಶಾಧಿಕಾರಿಗಳಾದ ಪಂಜಿಗುಡ್ಡೆ ಈಶ್ವರ ಭಟ್ ಅವರ ಒಂದು ಸಲಹೆ ಸೂಚನೆಗಳು ಮತ್ತು ನಮ್ಮ ಕಂಬಳದ ಅಧ್ಯಕ್ಷರಾದ ಎನ್ ಚಂದ್ರಶೆಟ್ಟಿ ಅವರ ಒಂದು ಪ್ರೀತಿಪೂರ್ವಕವಾದ ದೇವರ ಆಶೀರ್ವಾದ ಎಂಬ ರೀತಿಯಲ್ಲಿ ಇದನ್ನು ಮಾಡಬೇಕೆಂಬ ಇರಾದೆಯೊಂದಿಗೆ ಎಲ್ಲ ಕಂಬಳ ಸಮಿತಿಯವರು ಮತ್ತು ಕಂಬಳದ ಎಲ್ಲ ಹಿತೈಷಿಗಳು, ಕೋನಗಳ ಮಾತು ಎಲ್ಲರ ಸೂಚನೆಗಳಂತೆ ಈ ಕಂಬಳದ ಹೊಸ ಕರೆಯ ನಿರ್ಮಾಣಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಎಲ್ಲರ ಧನದ ಸಹಕಾರಗಳು, ಶ್ರೀ ಮಹಾಲಿಂಗೇಶ್ವರ ದೇವರ ಮತ್ತು ಈ ಮಣ್ಣಿನ ಸರ್ವ ದೈವಿಕ ಶಕ್ತಿಗಳ ಪ್ರೇರಣೆಗಳಂತೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಬರುವ ಕಂಬಳದ ಮೊದಲು ಈ 2 ಕರೆಗಳನ್ನು ಒಳ್ಳೆಯ ರೀತಿಯಲ್ಲಿ ಕಂಬಳಕ್ಕೆ ಪೂರಕವಾಗಿ ಮಾಡಬೇಕೆಂಬ ಇರಾದೆ ಕಂಬಳ ಸಮಿತಿ ಮತ್ತು ಅಧ್ಯಕ್ಷರಾದ ಎನ್ ಚಂದ್ರಶೆಟ್ಟಿ ಅವರದ್ದು. ಶಾಸಕರ ಕೂಡ ಇದಕ್ಕೆ ಉತ್ಸುಕರಾಗಿದ್ದಾರೆ. ಕಂಬಳ ಎಂದರೆ ಇದು ತುಳುನಾಡಿನ ಜನಪದ ಕ್ರೀಡೆ. ಇದರ ಉಳಿವು ಪುತ್ತೂರಿನಲ್ಲಿ ಪ್ರತಿಷ್ಠಿತ ಕಂಬಳ ಯಾವಾಗಲೂ ನಡೀತಾ ಇದೆ. ಈ ವರ್ಷವೂ ಇನ್ನು ಮುಂದಿನ ವರ್ಷಗಳು ಕೂಡ ಸೂರ್ಯ ಚಂದ್ರ ಇರುವವರೆಗೆ ಈ ಕಂಬಳಗಳು ನಡೆಯಬೇಕು. ಇದಕ್ಕೆ ಪೂರಕವಾಗಿ ಕಂಬಳದ ಕರೆ ಸನ್ನದ್ಧರಾಗಿ ಎಂಬ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ಶಿಲಾನ್ಯಾಸ ಕಾರ್ಯಕ್ರಮಗಳು, ದೇವಳದ ಅಭಿವೃದ್ಧಿಯ ಶಿಲಾನ್ಯಾಸ ಕಾರ್ಯಕ್ರಮಗಳೊಂದಿಗೆ ಇವತ್ತು
ಈ ಕರೆಯ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ನಡೆದಿದೆ. ಎಲ್ಲವೂ ಶುಭವಾಗಲಿ, ದೇವರ ಮಹಿಮೆ ಆಶೀರ್ವಾದ ಇರಲಿ ಎಂಬ ರೀತಿಯಲ್ಲಿ ನಾವು ಬೇಡಿಕೊಳ್ತೇವೆ. ಮೊದಲು ಇದ್ದ ಅದೇ ರೀತಿಯಲ್ಲಿ ಮಾಡ್ತೇವೆ, ಒಳ್ಳೆಯ ರೀತಿಯಲ್ಲಿ. ಅದಕ್ಕೆ ಈಗಿನ ಒಂದು ಹೊಸತನದ ಮೆರುಗಿನೊಂದಿಗೆ ಈ ಕಂಬಳದ ಕರೆ ಆಗ್ತದೆ. ಅದಕ್ಕೆ ಬೇಕಾದಂತಹ ಕರೆಗಳ ಒಂದು ಪಾರಿಣಿತರು ಅವರು ಕೂಡ ಬಂದು ನೋಡಿದ್ದಾರೆ. ಇದಕ್ಕೆ ಇನ್ನು ಮಾರ್ಕಿಂಗ್ ಕೂಡ ಆಗಲಿಕ್ಕಿದೆ. ಇದೇ ಕಂಬಳದ ಕೋಣಗಳಿಗೆ ಓಡುವ ಪೂರಕವಾದ ರೀತಿಯಲ್ಲಿ ಆಗ್ತದೆ. ಎಸ್, ನಾನಾಗಲೇ ಹೇಳಿದ ಹಾಗೆ ಇದು ದೇವಸ್ಥಾನದ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಸಾಗಿ ಬರ್ತಾ ಇರುವಂತಹ ವಿಶೇಷವಾದ ರೂಪುರೇಷೆ. ಅದರಲ್ಲೂ ಮುಂಬರುವ ವರ್ಷ ಅಂದರೆ 2027ಕ್ಕೆ ಆಗುವಾಗ 34ನೇ ವರ್ಷದ ಕಂಬಳ ನಡೆಯುತ್ತೆ. ಅದು ಕೂಡ ಹೊಸದಾಗಿ ವೈಜ್ಞಾನಿಕ ಮಾದರಿಯಲ್ಲಿ ರೂಪುಗೊಂಡಿರುವಂತಹ ಕಂಬಳ ಕರೆಯಲ್ಲಿ ನಡೆಯುವಂಥದ್ದು ಅನ್ನುವಂಥ ಮಾಹಿತಿ ಈಗಾಗಲೇ ಲಭಿಸಿದೆ. ಈಗಾಗಲೇ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಆಗಿದೆ ಹೊಸ ಕಂಬಳ ಕರೆಗೆ. ಅದರ ಜೊತೆಗೆ 30 ಅಡಿ ದೂರದಲ್ಲಿ ಹೊಸ ಕಂಬಳ ಕರೆಯನ್ನು ನಿರ್ಮಿಸ್ತಾ ಇರುವಂಥದ್ದು ಹಳೆ ಕಂಬಳ ಕರೆಯಿಂದ. ಅದರ ಜೊತೆಗೆ 30 ಲಕ್ಷದಷ್ಟು ಖರ್ಚುಗಳಾಗಬಹುದು ಅನ್ನುವಂತಹ ಮಾಹಿತಿ ಕೂಡ ಬಂದಿರುವಂಥದ್ದು. ಒಟ್ಟಿನಲ್ಲಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಅದರ ಜೊತೆಗೆ ತುಂಬ ಚೆನ್ನಾಗಿ ಇನ್ನೊಂದು ಕಂಬಳ ಕರೆ ಸೃಷ್ಟಿಯಾಗುತ್ತೆ ಅನ್ನೋದ್ರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಹಾಗೆ ನಾವೆಲ್ಲರೂ ಅಂದ್ಕೊಳ್ತಾ ಇದ್ವಿ, ಅಯ್ಯೋ ನಮ್ಮ 33 ವರ್ಷಗಳಿಂದ ಆಯ್ತಲ್ಲ ಕಂಬಳ, ಈ ಥರ ಒಂದು ಚೆನ್ನಾಗಿರುವಂತಹ ಗದ್ದಿಯ ಸಮೀಪದಲ್ಲೇ ಕಂಬಳ ಕರೆಯಲ್ಲಿ ನಡೀತಾ ಇತ್ತು, ಇನ್ನೇನು ಮಾಡೋದು, ಮುಚ್ಚಿರುವಂತಹ ಸೀನನ್ನು ಕೂಡ ನೋಡಿದ್ವಲ್ಲ ಅಂತ ಚಿಂತೆ ಮಾಡಬೇಡಿ ವೀಕ್ಷಕರೇ. ನಮ್ಮ ಪುತ್ತೂರಿಗರಿಗೆ ಯಾವತ್ತಿದ್ರೂ ಕೂಡ ನಿಮ್ಮ ಕಂಬಳದ ಪ್ರೀತಿ ಅಭಿಮಾನ ಪ್ರತಿಯೊಬ್ಬರಿಗೂ ತಿಳಿದಿದೆ. ಹಾಗಾಗಿ ಎಲ್ಲರ ಒಂದು ದೂರದೃಷ್ಟಿತ್ವದ ಯೋಜನೆಗಳ ಪ್ರಕಾರ ದೇವಸ್ಥಾನದ ಒಂದಷ್ಟು ಹಿತದೃಷ್ಟಿಯಿಂದಾಗಿ ಅದರ ಜೊತೆಗೆ ಜಾತ್ರೋತ್ಸವದ ಸಂದರ್ಭದಲ್ಲಿ ಒಂದಷ್ಟು ಸುಲಭ ಆಗಲಿ, ಕಷ್ಟ ಆಗೋದು ಬೇಡ ಜನಸಂಚಾರಕ್ಕೆ ಅನ್ನುವಂತಹ ವಿಚಾರವನ್ನ ತಲೆಯಲ್ಲಿಟ್ಟುಕೊಂಡು ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ 24-25ಕ್ಕೆ ಕಂಬಳ ಆದ ನೆಕ್ಸ್ಟೇ ಇದು ತೀರ್ಮಾನ ಮಾಡಿರುವಂಥದ್ದು ಈ ಥರ ಕಂಬಳದ ಕರೆಯನ್ನು ಬದಲಾಯಿಸಬೇಕು ಅಂತ. ಒಟ್ಟಿನಲ್ಲಿ ಒಂದು ವೈಜ್ಞಾನಿಕ ಮಾದರಿಯ ಹೊಸ ಕೋಟಿ ಚೆನ್ನಯ್ಯ ಜೋಡು ಕರೆ ಕಂಬಳಕ್ಕೆ ಕರೆ ಸಿದ್ಧವಾಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕಾದು ನೋಡೋಣ ಮುಂಬರುವ 34ನೇ ವರ್ಷದ ಕಂಬಳ ನಮ್ಮ ಹೊಸ ಕರೆಯಲ್ಲಿ ವಿಭಿನ್ನವಾಗಿ ನಡೆಯುತ್ತೆ ಅನ್ನುವಂತಹ ಖುಷಿಯ ಸುದ್ದಿಯನ್ನು ಕೊಡ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕೀಪ್ ವಾಚಿಂಗ್ ಝೂಮ್ ಇನ್ ಟಿವಿ.